Catty, come here, come here. Come here, come here, come here. Come here, come here, come here. Why are you worried? Why are you scared? Why are you worried? Tell me. Why are you worried? Come here. Aye. Where are you? Where are you? Kitty? 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 Hey, Catty. 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 You're hungry? Hi guys. ಇವತ್ತು ಸ್ಯಾಟರ್ಡೇ. ತುಂಬ ಟ್ರಾಫಿಕ್ಕು, ಯಾಕಂದರೆ ತುಂಬ ಜೋರಾಗಿ ಮಳೆ ಬಂದಿದೆ ಇವತ್ತು. ಸೊ ನಾನು ನನ್ನ ಕ್ಯಾಬ್ಗೋಸ್ಕರ ಕಾಯ್ತಾ ಇದ್ದೀನಿ. ಒಂದು ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋಗಬೇಕು. ಹಾಗೆಯೇ ಇವತ್ತಿನ ನಮ್ಮ ರೆಸ್ಟೋರೆಂಟ್ ಎಕ್ಸ್ಪ್ಲೋರೇಷನ್ 2ನೇ ಎಪಿಸೋಡ್. ಸೊ ಇನ್ನೂ ಹೆಸರು ಕನ್ಫರ್ಮ್ ಆಗಿಲ್ಲ. ನೀವು ಯಾರು ನನಗೆ ಜಾಸ್ತಿ ಸಜೆಸ್ಟ್ ಮಾಡಿಲ್ಲ. ಓಕೆ ಗೈಸ್, ಸೊ ಫೈನಲಿ ಇಷ್ಟೊಂದು ಟ್ರಾಫಿಕ್ ಜಾಮ್ ಆದಮೇಲೆ ಫೈನಲಿ ಐ ಹ್ಯಾವ್ ರೀಚ್ ಮಾಲ್ ಆಫ್ ಏಷ್ಯಾ. ನನ್ನ ಫ್ರೆಂಡ್ ಮೇಲೆ ಕೂತಿದ್ದಾರೆ. ಸೊ ಅವಳ ಜೊತೆ ನಾನು ಮೀಟ್ ಮಾಡ್ತೀನಿ. ಮೀಟ್ ಮಾಡೋಕ್ಕಿಂತ ಮುಂಚೆ ಜಸ್ಟ್ ನಿಮಗೆ ಒಂದು ಅಪ್ಡೇಟ್ ಕೊಡೋಣ ಅಂತ. ಬಿಕಾಸ್ ಇವತ್ತು ಎಷ್ಟು ಟ್ರಾಫಿಕ್ ಜಾಮು, ಮತ್ತು ನಾವು ಇಲ್ಲಿ ಬರೋದಕ್ಕೆ ತುಂಬಾ ಕಷ್ಟ ಆಯಿತು. ಐ ಥಿಂಕ್ ಮಾನ್ಯತಾ ಟೆಕ್ ಪಾರ್ಕ್ ಹತ್ರ ಆಲ್ಮೋಸ್ಟ್ 1 hour ವೇಟಿಂಗ್. ಬಿಕಾಸ್ ಮಾನ್ಯತಾ ಒಳಗೆ ಫ್ಲಡ್ ಆಗೋಗಿತ್ತು. ಸೊ ಹಾಗಾಗಿ ಐ ಆಮ್ ಫೈನಲಿ ರೀಚ್ ಆ್ಯಂಡ್ ಐ ಆಮ್ ರಿಯಲಿ ಹಂಗ್ರಿ. ಐ ಆಮ್ ನೌ ಲುಕಿಂಗ್ ಫಾರ್ ವಿಚ್ ರೆಸ್ಟೋರೆಂಟ್ ಟು ಗೋ ಆ್ಯಂಡ್ ಹ್ಯಾವ್ ವಾಟ್ ಕೈಂಡ್ ಆಫ್ ಫುಡ್. ಸೊ ಇವತ್ತಿನ ಪ್ಲ್ಯಾನಿಂಗ್ ಏನೂ ಇಲ್ಲ, ಬಟ್ ಡೆಫಿನೆಟ್ಲಿ ಏನು ಊಟ, ಯಾವ ರೆಸ್ಟೋರೆಂಟ್, ಅವೆಲ್ಲ ನಾನು ತೋರಿಸ್ತೀನಿ ಬೇಗನೆ. ಓಕೆ, ಕೀಪ್ ವಾಚಿಂಗ್. Right beside 8 restaurant. So let's try Burmese cuisine today. ಕೂತ್ಕೊಳ್ಳೋಕ್ಕೆ ಒಂದು ಒಳ್ಳೆ ಜಾಗ ಸಿಕ್ತು. ಬನ್ನಿ ಇವರ ಮೆನ್ಯೂನ ಚೆಕ್ ಮಾಡೋಣ. ಹಾಗೆಯೇ ವೀಕ್ಷಕರೇ, ಇವತ್ತು ನಾನು ಇಟಾಲಿಯನ್, ಇಂಡಿಯನ್, ಜಾಪನೀಸ್ ಅಂತ ಏನು ತಿಂತಾ ಇಲ್ಲ. ಒಂದು ಹೊಸದಾಗೆ ಡಿಫ್ರೆಂಟ್ ಕ್ಯುಸೀನ್ನ ಟ್ರೈ ಮಾಡೋಣ ಅಂತ ಇವತ್ತು ಬರ್ಮಾ ಅಂತ ಒಂದು ರೆಸ್ಟೋರೆಂಟ್ಗೆ ಬಂದಿದ್ದೀನಿ. ಇದು ಅಥೆಂಟಿಕ್ಲಿ ಬರ್ಮೀಸ್ ರೆಸ್ಟೋರೆಂಟ್, ಅಂದರೆ ಬರ್ಮೀಸ್ ಕ್ಯುಸೀನ್ನ ಮಾತ್ರ ಸರ್ವ್ ಮಾಡ್ತಾರೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್, ಇಲ್ಲಿ ನಾನ್ ವೆಜ್ ಸಿಗಲ್ಲ. ಇಟ್ಸ್ ಅ ಪ್ಯೂರ್ ವೆಜಿಟೇರಿಯನ್ ರೆಸ್ಟೋರೆಂಟ್. ನೀವು ಬರ್ಮಾ ಬಗ್ಗೆ ಕೇಳೇ ಇರ್ತೀರಾ. ಬರ್ಮಾ ಇಸ್ ಅ ಕಂಟ್ರಿ ವಿಚ್ ಇಸ್ ಆಲ್ಸೋ ನೋನ್ ಆಸ್ ಮಿಯನ್ಮಾರ್. ಇಂಟರ್ನ್ಯಾಷನಲ್ ಕ್ವಿಸೀನ್ ಅಂತ ಬಂದಾಗ ಇಟಾಲಿಯನ್, ಜಾಪನೀಸ್, ಚೈನೀಸ್ ಮಾತ್ರ ನಮ್ಮ ತಲೆಗೆ ಬರುತ್ತೆ. ಆದರೆ ಬರ್ಮೀಸ್ ಕ್ವಿಸೀನ್ ಬಗ್ಗೆ ನಾವು ಜಾಸ್ತಿ ಕೇಳಿಲ್ಲ. ಇವತ್ತು ಅದಕ್ಕೆ ಸ್ವಲ್ಪ ರಿಸ್ಕ್ ತಗೊಂಡು ಟ್ರೈ ಮಾಡೋಣ ಅಂತ ಬಂದಿದ್ದೀನಿ. ಹವೆವರ್ ಐ ಆಮ್ ಅ ಹಾರ್ಡ್ ಕೋರ್ ನಾನ್ ವೆಜಿಟೇರಿಯನ್, ಬಟ್ ಇವತ್ತು ವೆಜಿಟೇರಿಯನ್ ಫುಡ್ನ ಟ್ರೈ ಮಾಡ್ತಾ ಇದ್ದೀನಿ. ಹಾಗೆಯೇ ವೀಕ್ಷಕರೇ, ನಿಮಗೆ ಗೊತ್ತಿರೋ ಪ್ರಕಾರ ಬರ್ಮಾ ಇಸ್ ನಾಟ್ ವೆರಿ ಫಾರ್ ಫ್ರಮ್
ಇಂಡಿಯಾ. ಸೊ ಬರ್ಮೀಸ್ ಕ್ವಿಝೀನ್ ಆಲ್ಮೋಸ್ಟ್ ಇಂಡಿಯನ್ ಕ್ವಿಝೀನ್ ಥರನೇ ಇರುತ್ತೆ ಅನ್ನೋ ಒಂದು ಅಸಂಪ್ಷನಲ್ಲಿ ನಾನಿವತ್ತು ಬಂದಿದ್ದೀನಿ. ನೋಡೋಣ ಹೇಗೆ ಅನಿಸುತ್ತೆ ಅಂತ. ಆದರೆ ಒಂದು ಹೇಳಬೇಕು, ಇವರ ಮೆನು ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿತ್ತು. ಈವನ್ ಡಿಸ್ಕ್ರಿಪ್ಷನ್ ಅವ್ರು ಏನು ಹಾಕಿದಾರೋ ಅದನ್ನು ಸ್ವಲ್ಪ ಈಸಿಯಾಗಿ ಅರ್ಥ ಆಗುವಂಥ ಡಿಸ್ಕ್ರಿಪ್ಷನ್ ಇರಲಿಲ್ಲ. ಸೊ ದಟ್ ವಾಸ್ ಒನ್ ಲಿಟಲ್ ಡಿಸಪಾಯಿಂಟ್ಮೆಂಟ್. ಐ ಹ್ಯಾಡ್ ಟು ಟೇಕ್ ದ ಹೆಲ್ಪ್ ಆಫ್ ದಿ ವೇಟರ್. ಐ ಮೀನ್ ನಾನು ಯಾವಾಗಲೂ ತೊಗೊಳ್ತೀನಿ ವೇಟರ್ ಹೆಲ್ಪ್, ಬಟ್ ಸ್ಟಿಲ್ ಐ ಹ್ಯಾಡ್ ಟು ಟೇಕ್ ಅ ಪ್ರಾಪರ್ ರೆಕಮೆಂಡೇಶನ್ ಯಾವುದು ಏನು ಎತ್ತ ಅಂತ. ಬಿಕಾಸ್ ನಾನ್ ವೆಜ್ ಅಂದರೆ ಈಸಿಯಾಗಿ ಆರ್ಡರ್ ಮಾಡಿಬಿಡ್ತೀವಿ, ಬಟ್ ವೆಜ್ಜಲ್ಲಿ ಅದು ಬರ್ಮೀಸ್ ಕ್ವಿಝೀನಲ್ಲಿ ಏನು ವೆಜ್ ತಿಂತಾರೆ, ಏನು ಯಾವ ರೀತಿ ವೆಜಿಟೇಬಲ್ಸ್ ಇದೆ ಅನ್ನೋದು ನಮಗೆ ಐಡಿಯಾ ಇಲ್ಲ. ಸೊ ಹಾಗಾಗಿ ಇಟ್ಸ್ ಅ ನ್ಯೂ ಎಕ್ಸ್ಪೀರಿಯನ್ಸ್. ಸೊ ದಿಸ್ ಇಸ್ ವಾಟ್ ಇಟ್ ಈಸ್. ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ದ ಫುಡ್ ಟು ಬಿ ರೆಡಿ. ಆರ್ಡರ್ ಮಾಡಾಯಿತು. ಇವಾಗ ಜಸ್ಟ್ ಒಂದು ರೆಸ್ಟೋರೆಂಟ್ ಲುಕ್ ಹೇಗಿದೆ, ಯಾವ ರೀತಿ ಆಂಬಿಯನ್ಸ್ ಇದೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. Lemongrass. It has lemongrass broth. Okay, and this is lentil. Yes. Anyway, this is dal. You know? Yeah. I Thank you. This is raspberry. That one is bubble tea wild berry. That one is bubble tea mango raspberry. Thank you so much. ವೀಕ್ಷಕರೇ, ನನಗೆ ಮಶ್ರೂಮ್ ಇಷ್ಟ ಅಂತ ಮಶ್ರೂಮ್ ಸ್ಟಾರ್ಟರ್ನ ರೆಕಮೆಂಡೇಷನಲ್ಲಿ ಆರ್ಡರ್ ಮಾಡಿದೆ. ಈ ಪ್ಲೇಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಬರೀ ಒಂದು 3 ಮಶ್ರೂಮು, ಸಾಸು, ಸೈಡಲ್ಲಿ ಬ್ರಾಕ್ಲಿ ಇಟ್ಬಿಟ್ಟು ತೊಗೊಂಬಂದಿದ್ದಾನೆ. ಐ ಹ್ಯಾವ್ ನೋ ಐಡಿಯಾ, ನೋಡೋದಕ್ಕೇ ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ. ಬರೀ 3 ಮಶ್ರೂಮ್ ಸ್ಟಾರ್ಟರ್ ಅಂದರೆ ಏನಿದು ನನಗೆ ಅರ್ಥ ಆಗಲಿಲ್ಲ. ಆ್ಯಂಡ್ ದ ಪ್ರೈಸ್ ಇಸ್ ನಾಟ್ ಲೆಸ್. ದಿಸ್ ಕಾಸ್ಟೆಡ್ ಅಸ್ ಅಟ್ ಲೀಸ್ಟ್ ಅರೌಂಡ್ $400, ವಿಚ್ ಇಸ್ ನಾಟ್ ಎಟ್ ಆಲ್ ವರ್ತ್ ಇಟ್. ಸೊ ಐ ಆಮ್ ಜಸ್ಟ್ ಹ್ಯಾವಿಂಗ್ ದ ಸೂಪ್ ನಾವು. ಸೂಪು ಪರವಾಗಿಲ್ಲ, ಚೆನ್ನಾಗಿದೆ. ಇದೆಲ್ಲದಕ್ಕೂ ನೋಡಿದ್ರೆ ಸೂಪ್ ಸ್ವಲ್ಪ ಪರವಾಗಿಲ್ಲ. ನೆಕ್ಸ್ಟು ಸ್ಯಾಲೆಡ್ ತಿಂತೀನಿ. ಸ್ಯಾಲೆಡ್ ಆದಮೇಲೆ ಆ ಮಶ್ರೂಮ್ನ ಟ್ರೈ ಮಾಡ್ತೀನಿ, ನೋಡೋಣ ಹೇಗಿರುತ್ತೆ ಅಂತ. ಐ ಆಮ್ ರಿಯಲಿ ನಾಟ್ ಫೀಲಿಂಗ್ ಸೋ ಗುಡ್ ಅಬೌಟ್ ದಟ್ ಡಿಶ್. ವಾವ್, ಐ ಮಸ್ಟ್ ಸೇ ಸ್ಯಾಲೆಡ್ ಮಾತ್ರ ಸೂಪರ್ ಆಗಿತ್ತು. ನನಗೆ ಫಸ್ಟ್ ಆಫ್ ಆಲ್ ಅವಕಾಡೋಸ್ ಅಂದರೆ ತುಂಬ ಇಷ್ಟ. ಅವಕಾಡೋಸ್ ಜೊತೆ ಅದು ಕಾಂಬಿನೇಷನಲ್ಲಿ ಸೀಡ್ಸ್ ಹಾಕಿದ್ರು, ಅಂದರೆ ವೆರೈಟಿ ಆಫ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್, ವಾಟರ್ಮೆಲನ್ ಸೀಡ್ಸ್, ಮತ್ತು ಕೆಲವು ಸೀಡ್ಗಳ ಹೆಸರು ಗೊತ್ತಿಲ್ಲ ನನಗೆ. ಬಟ್ ಯು ನೋ ದ ಬೆಸ್ಟ್ ಪಾರ್ಟ್ ಅಬೌಟ್ ದ ಸ್ಯಾಲೆಡ್ ವಾಸ್ ಇಟ್ ಹ್ಯಾಡ್ ಅ ವೆರಿ ಸ್ಮೂತ್ ಆ್ಯಂಡ್ ಕ್ರಂಚಿ ಟೆಕ್ಸ್ಚರ್. ಅದರಲ್ಲೇನು ಕ್ರಂಚ್ಗೋಸ್ಕರ ಐ ಥಿಂಕ್ ಆ ಸೀಡ್ಸ್ನ ರೋಸ್ಟ್ ಮಾಡಿಬಿಟ್ಟು ಹಾಕಿದ್ದಾರೆ. ಇಟ್ ವಾಸ್ ಸೋ ಗುಡ್. ಅಲಾಂಗ್ ವಿತ್ ಸಮ್ ಲೆಟಸ್ ಇನ್ಸೈಡ್ ದ್ಯಾಟ್ was a deadly and beautiful combination. I really enjoyed the salad, I must say that. ಇಲ್ಲಿನ ಸರ್ವಿಸ್ ಸ್ವಲ್ಪ ವಿಯರ್ಡ್ ಆಗಿತ್ತು. ನಾವಾಗೆ ಸ್ಯಾಲೆಡ್ನ ಸರ್ವ್ ಮಾಡ್ಕೊಂಡ್ವಿ. ಸರ್ವ್ ಮಾಡಾದ್ಮೇಲೆ he is coming and serving us. What is included in that? It included so many different things. Sunflower seed, pumpkin seed, peanuts. Oh, a lot of seeds. Yes. Sesame seeds, avocado, lettuce, broad beans. ಸೊ ಹಿಯರ್ ವಿ ಆರ್ ಟ್ರೈಂಗ್ ದಿಸ್ ನೋನ್ ಅಂಡ್ ಅನ್ನೋನ್ ಡೆವಿಲ್. ಸೊ ಅವನಿಗೆ ಕೇಳಿದಾಗ ಅವನೇನು ಹೇಳ್ತಾ ಇದ್ದಾನೆ ಅಂದರೆ ಇದು ಚೀಸ್ ಅಂತೆ.
ಈ 3 ನಿಮಗೆ ವೈಟ್ ಪ್ರಾಡಕ್ಟ್ ಏನು ಕಾಣ್ತಾ ಇದೆಯೋ ಅದು ಚೀಸ್ ಒಳಗೆ ಮಶ್ರೂಮ್ ಇದೆಯಂತೆ. ಆಮೇಲೆ ಅದನ್ನು ಕಟ್ ಮಾಡಿ ಆ ಸಾಸ್ನ ಡಿಪ್ ಮಾಡಿ ತಿನ್ಬೇಕಂತೆ ಅಲಾಂಗ್ ವಿತ್ ಬ್ರಾಕ್ಲಿ. ಸೊ ಈ ಬ್ರಾಕಲಿ 1-2 ಕೊಟ್ಟಿದ್ದಾನೆ, ಪ್ಲಸ್ ಆ ಚೀಸು ಮತ್ತು ಮಶ್ರೂಮ್ ಅದ್ರೇನು ಒಳಗಿದೆಯೋ ಅದನ್ನು ಇವಾಗ ನಾನು ಟ್ರೈ ಮಾಡ್ತೀನಿ. ನನಗೆ ಯಾಕೋ ಗೊತ್ತಿಲ್ಲ ವೀಕ್ಷಕರೇ, ಇದು ಯಾಕೋ ಉಲ್ಟಾ ಹೊಡಿತಾ ಇದೆ. ನನಗಂತೂ ಇದು ಯಾಕೋ ಇಷ್ಟ ಆಗ್ತಾ ಇಲ್ಲ. ಅದರ ಸ್ಮೆಲ್ಲು, ಅರೋಮಾ ಏನೂ ಇಲ್ಲ. ಲೈಕ್ ದಿಸ್ ಆರ್ಡರ್ ವಾಸ್ ಅಟರ್ ವೇಸ್ಟ್. ಅಂದರೆ ಲಿಟ್ರಲಿ ವಿ ಹ್ಯಾವ್ ವೇಸ್ಟೆಡ್ ದ ಮನಿ. ಸೊ ಐ ವಿಲ್ ಹ್ಯಾವ್ ಟು ಟಾಕ್ ಟು ದ ಮ್ಯಾನೇಜರ್. ನಾನು ಏನು ಹೇಳೋದು ಅಂದರೆ, ನಾಟ್ ದಟ್ ನಮಗೆ ಎಲ್ಲ ಡಿಶ್ಶು ಇಷ್ಟ ಆಗಬೇಕು ಅಂತಲ್ಲ, ಬಟ್ ಐ ಯೂಶ್ವಲಿ ಬಿಲೀವ್ ದಟ್ ವಾಟ್ ಎವರ್ ಐ ಈಟ್ ಆ್ಯಂಡ್ ವಾಟ್ ಎವರ್ ಐ ಪೇ ಫಾರ್ ಶುಡ್ ಬಿ ವರ್ತ್ ಇಟ್. ನೀವು ಕ್ವಾಂಟಿಟಿ ನೋಡೋಕ್ಕೆ ಹೋದ್ರೇನೂ ಅಷ್ಟೇ. ಯೂಶ್ವಲಿ ಏನಾಗುತ್ತೆ ಅಂದರೆ, ನಾವು ಬೇರೆ ರೆಸ್ಟೋರೆಂಟ್ಸ್ಗೆ ಹೋದಾಗ ನಾವು 400 ರೂಪಾಯಿ 500 ರೂಪಾಯಿ ಕೊಟ್ಟಾಗ ಕ್ವಾಂಟಿಟಿನೇ ಕೊಡಲ್ಲ. ಸೊ ಇದು ಒನ್ ಆಫ್ ದೋಸ್ ಥಿಂಗ್ಸ್ ದಟ್ ಕ್ವಾಂಟಿಟಿನೂ ಇಲ್ಲ, ಕ್ವಾಲಿಟಿನೂ ಇಲ್ಲ, ಟೇಸ್ಟೂ ಇಲ್ಲ ಆ ಒಂದು ಆ ಡಿಶಲ್ಲಿ. ಎನಿವೇಸ್, ನಾನು ಅವ್ರಿಗೆ ಪೂರ್ತಿ ಬ್ಲೇಮ್ ಮಾಡೋಕ್ಕಾಗಲ್ಲ, ಬಿಕಾಸ್ ನಮಗೂ ಗೊತ್ತಿಲ್ಲದೆ ನಾವು ಇದನ್ನು ಆರ್ಡರ್ ಮಾಡಿದ್ದೀವಿ. ಬಟ್ ಹವೆವರ್ ಐ ಥಾಟ್ ದಟ್ ಐ ಶುಡ್ ಚೆಕ್ ವಿತ್ ದ ಶೆಫ್ ಆರ್ ದ restaurant manager if they can do something about it anta. So they were very kind enough. Compensate ಮಾಡೋದಕ್ಕೆ they have given me this cocktail which is a mix of orange and strawberry. ನಾನು ಮುಂಚೆ ಒಂದು ರಾಸ್ಬೆರಿ ಬೋಬಾ ಟೀನ ಆರ್ಡರ್ ಮಾಡಿದೆ. ನನಗೆ ಫಸ್ಟ್ ಆಫ್ ಆಲ್ ಬೋಬಾ ಟೀ ಅಷ್ಟೊಂದು ಯಾವತ್ತೂ ಟ್ರೈ ಮಾಡಿಲ್ಲ, ಬಟ್ ಈ ಟೈಮ್ ಟ್ರೈ ಮಾಡೋಣ ಅಂತ ಮಾಡಿದೆ, ಅದೂ ಚೆನ್ನಾಗಿರಲಿಲ್ಲ. ಸೊ ದೇ ಕಾಂಪನ್ಸೇಟೆಡ್ ಮೀ ವಿತ್ ದಿಸ್ ಡ್ರಿಂಕ್. So I'm here to check and see how this tastes. I got a small piece. Okay, so let's try sticky rice and I think this is a coconut curry. What is it called? Mekong. Wow, the sticky rice is pretty sticky. So guys, this sticky rice made up for all the blunder. I must say ಇದು ನಿಜವಾಗ್ಲೂ ಚೆನ್ನಾಗಿತ್ತು. ಸ್ವಲ್ಪ ಇಂಡಿಯನ್ ಫೀಲೇ ಬಂತು. ಇನ್ನೊಂದು ರೆಫರೆನ್ಸ್ ಕೊಡ್ಬೇಕಂದ್ರೆ, ಥಾಯ್ ಗ್ರೀನ್ ಕರಿ, ಥಾಯ್ ರೆಡ್ ಕರಿ ಅಂತ ಬರುತ್ತಲ್ಲ, ಈ ಥಾಯ್ ಕರಿ ಅದೇ ಥರನೇ ಇತ್ತು. ಬಟ್ ಇವ್ರದೇ ಒಂದು ಕೆಲವು ಮಸಾಲೆಗಳು ಹಾಕಿ ತುಂಬಾನೇ ಚೆನ್ನಾಗಿ ಬ್ಲೆಂಡ್ ಆಗಿತ್ತು. ಬಿಸಿ ಬಿಸಿ ರೈಸ್ ಇತ್ತು, ತುಂಬಾನೇ ಸ್ಟಿಕ್ಕಿ ಆಗಿತ್ತು. ಐ ಲವ್ ಸ್ಟಿಕ್ಕಿ ರೈಸ್. ದಿಸ್ ವಾಸ್ ನೋ ಡೌಟ್ ಅ ಗುಡ್ ಚಾಯ್ಸ್. Oh my God. ವೀಕ್ಷಕರೇ, can you see this beauty? It's a dessert. ನನಗೆ ಡಿಸರ್ಟ್ ಹೇಗಿಲ್ವೋ ನಾನು ಇನ್ನೂ ಟೇಸ್ಟೇ ಮಾಡಿಲ್ಲ. ಆದರೆ ದ ಔಟರ್ ಲುಕ್ ಆ್ಯಂಡ್ ದ ಪ್ರೆಸೆಂಟೇಷನ್ ಆಫ್ ದಿಸ್ ಎಂಟೈರ್ ಡಿಸರ್ಟ್ ಇಸ್ ಡೆಫಿನೆಟ್ಲಿ 10 on 10 ಫಾರ್ ಮೀ. ನಾನು ಬೇರೆ ಏನೇನು ಮೇನ್ ಕೋರ್ಸು ಅದೆಲ್ಲ ತಿನ್ನಲ್ಲ, ಅದ್ರ ಬಗ್ಗೆ ನಿಮ್ಗೆ ಹೇಳಿದೆ. ಬಟ್ ದಿಸ್ ಡಿಸರ್ಟ್ ಪ್ರೆಸೆಂಟೇಷನ್ ಇಟ್ ಸೆಲ್ಫ್ ಇಸ್ ಜಸ್ಟ್ ವಾವ್. Like it made it for all the misery today. But I think so beautiful ಅಲ್ಲ. ನನಗಂತೂ ಐ ವಾಸ್ ಜಸ್ಟ್ ಲುಕಿಂಗ್ ಅಟ್ ಇಟ್. ನನಗೆ ಬೇರೆ ಏನು ನೋಡೋಕ್ಕೆ ಇಷ್ಟ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಆ ಡ್ರೈ ಐಸ್ನ ಅವರು ಆ ಡಿಸರ್ಟ್ ಕೆಳಗೆ ಹಾಕಿ ಏನು ಸ್ಮೋಕ್ ಓವರ್ಫ್ಲೋ ಆಗ್ತಿದೆಯಲ್ಲ, ಅದಂತೂ ಎಲ್ಲ ಹೋಲ್ ರೆಸ್ಟೋರೆಂಟೇ ನೋಡ್ತಾ ಇತ್ತು. ಅಷ್ಟು ಚೆನ್ನಾಗಿತ್ತು. ಸೊ ಲೆಟ್ ಮಿ ಜಸ್ಟ್ ಟ್ರೈ. ಇದು ಬೇಸಿಕ್ಲಿ ಅವಕಾಡೋ ಐಸ್ ಕ್ರೀಮ್. ಅವಕಾಡೋ ಐಸ್ ಕ್ರೀಮ್ ಜೊತೆ ಕೆಲವು ಆರ್ಟಿಫಿಷಿಯಲ್ ಕ್ಯಾವಿಯಾರ್ಸ್ ಕೊಟ್ಟಿದ್ರು, ವಿಚ್ ಇಸ್ ಆಫ್ ಕೋರ್ಸ್ ಎಡಿಬಲ್, ತಿನ್ನುವಂಥ ಕ್ಯಾವಿಯಾರ್ಸ್. ಸೊ ಅದ್ರ ಜೊತೆ ಕಾಂಬಿನೇಷನ್ ಇತ್ತು. ರಿಯಲಿ ರಿಯಲಿ ನೈಸ್. ಅವಕಾಡೋ ಆ್ಯಸ್ ಯೂಶುವಲ್ ನನಗೆ ತುಂಬ ಇಷ್ಟ. ಸೊ ದಿಸ್ ವಾಸ್ ಅ ಟ್ರೀಟ್ ಇನ್ ಇಟ್ ಸೆಲ್ಫ್. ಐ ಆಮ್ ಎಂಜಾಯಿಂಗ್ ಮೈ ಡಿಸರ್ಟ್ ಆ್ಯಂಡ್ ಲೆಟ್ ಮಿ ಗಿವ್ ಯು ಮೈ ರೇಟಿಂಗ್ ಇನ್ ಅ ವೈಲ್.
avocado ice cream. Oh my god, it's so good. So good. So guys, here is our bill and we are done for the evening. ಇವತ್ತಿನ ಡಿನ್ನರು ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಟರಿ ಆಗಿರಲಿಲ್ಲ. ಇಟ್ ವಾಸ್ ಜಸ್ಟ್ ಓಕೆ. ನೀವು ಬಿಲ್ಲು ನೋಡ್ಬೋದು, ಇಟ್ ಇಸ್ ಸ್ಲೈಟ್ಲಿ ಆನ್ ದ ಹೈಯರ್ ಸೈಡ್. ನಾನು ಈ ಥರ ಪೇಮೆಂಟ್ಸ್ ತುಂಬ ಮಾಡಿದ್ದೀನಿ ಬೇರೆ ರೆಸ್ಟೋರೆಂಟ್ಸಲ್ಲಿ. ಬಟ್ ಏನಂದರೆ ಮನಸ್ಸು ಖುಷಿಯಾಗಿರುತ್ತೆ, ಅನ್ಸಲ್ಲ ದಟ್ ನಾವು ಅಷ್ಟೊಂದು ದುಡ್ಡು ಖರ್ಚು ಮಾಡ್ತಿದ್ದೀವಂತ. ರೀಸನ್ ಬೀಯಿಂಗ್ ಅಲ್ಲಿನ ಫುಡ್ ಕ್ವಾಲಿಟಿ, ಟೇಸ್ಟ್, ಪ್ರೆಸೆಂಟೇಷನ್, ಕ್ವಾಂಟಿಟಿ ಎಲ್ಲನೂ ಅಷ್ಟೇ ಸ್ಯಾಟಿಸ್ಫ್ಯಾಕ್ಟ್ರಿ ಆಗಿರುತ್ತೆ. ಸೊ ಇಷ್ಟು ದುಡ್ಡು ಕೊಡೋದಕ್ಕೆ ನಮಗೆ ಬೇಜಾರು ಅನ್ಸಲ್ಲ. ಆದರೆ ಇವತ್ತು ಒಂಚೂರು ಐ ಫೀಲ್ ದ ಪಿಂಚ್ ಆನ್ ದ ಪಾಕೆಟ್. ದಟ್ಸ್ ಓನ್ಲಿ ಬಿಕಾಸ್ ದ ಕ್ವಾಲಿಟಿ ಆಫ್ ಫುಡ್ ವಾಸ್ ಗುಡ್. ಇಟ್ ವಾಸ್ 4 ಸ್ಟಾರ್. ಬಟ್ ಟೇಸ್ಟ್ ಮತ್ತು ಮೆನ್ಯೂ ಡಿಸ್ಕ್ರಿಪ್ಷನ್ ಅಷ್ಟು ಈಸಿಯಾಗಿರಲಿಲ್ಲ, ಅರ್ಥ ಆಗ್ತಿರ್ಲಿಲ್ಲ ಅಷ್ಟು ಈಸಿಯಾಗಿ. ರೆಕಮೆಂಡೆಡ್ ಫೂಡೂ ನನಗೆ ಇಷ್ಟ ಆಗಲಿಲ್ಲ. ಸೊ ಹಾಗಾಗಿ ಐ ರೇಟ್ ಓವರ್ ಆಲ್ ಫಾರ್ ದಿಸ್ cuisine, that is Burmese cuisine at Burma. For me it's 6 on 10. ಅದಕ್ಕಿಂತ ಜಾಸ್ತಿ ನಾನು ರೇಟ್ ಮಾಡೋಕ್ಕಾಗಲ್ಲ. ಇನ್ಫ್ಯಾಕ್ಟ್ ಇಟ್ ಶುಡ್ ಬಿ 5 on 10. But I think that 1 point I give it for the dessert presentation and also for the complimentary that they compensated for me. ಅದು ಬಿಟ್ಟರೆ I don't think there was anything so great about this cuisine. And probably ನೀವು ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆದರೆ you let me know what are your comments. Thanks guys. Don't forget to like, share and subscribe. See you in my next video. Mwah.